ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮುನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಇವತ್ತು ವೆಡ್ನೆಸ್ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇನ್ನು ನಮ್ಮ ಪಾಪು ನೋಡಿ ಇವಾಗ ಎದ್ದು ಕೂತಿದ್ದಾಳೆ. ಇವಾಗ 9 o'clock. ಇನ್ನು ಇವರು ಆಫೀಸ್ಗೆ ಹೋದ್ರು ಎಲ್ಲ. ಹಾಗೆ ನಮ್ಮ ನಕುಲೂ ಸಹ ಸ್ಕೂಲ್ಗೆ ಹೋದ. ಇನ್ನು ಇವತ್ತಿನ ವ್ಲಾಗು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ವ್ಲಾಗ್ನ ಶುರು ಮಾಡಿದ್ದೀನಿ, ಹಾಗೆ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಮಚ್ಚೆ ನೋಡಿ ನಲ್ಗೆ. ಇನ್ನು ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಪೊಂಗಲ್ ಮಾಡಿದ್ದೆ, ಖಾರ ಪೊಂಗಲ್ ಮಾಡಿದ್ದೀನಿ. ಇನ್ನು ನಮ್ಮ ಪಾಪುಗೆ ಇವಾಗ ಹಾಕ್ಕೊಡ್ಬೇಕು. ಇವಾಗ ಎದ್ದಿದ್ದಾಳಲ್ಲ, ಒಂದು 10 minutes ಬಿಡ್ತೀನಿ. 10 minutes ಬಿಡ್ತೀನಿ, ಆಮೇಲೆ ಹಾಕ್ಕೊಡ್ತೀನಿ. ಇನ್ನು ಹಾಗೆ ಕೆಲಸ ಸಹ ಇನ್ನೂ ಏನೂ ಆಗಿಲ್ಲ. ಫಸ್ಟು ಗುಡಿಸಿ ಒರೆಸಿ ಆಮೇಲೆ ಕಿಚನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡಿಸಿ ಒರೆಸ್ಬಿಟ್ರೆ ಕಿಚನ್ದು ಬೇಕಿದ್ರೆ ಇವಳು ಮಲಗಿದಾಗ ನಿಧಾನಕ್ಕೆ ಮಾಡ್ಕೋಬೋದು. ಸೊ ಹಾಗಾಗಿ ಫಸ್ಟ್ ಇವಾಗ ಗುಡಿಸಿ ಒರೆಸ್ಬಿಡ್ತೀನಿ. ಇನ್ನು ಮೊದಲು ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ, ಬೆಡ್ಶೀಟೆಲ್ಲ ಮಡಚಿ ಅಂತ ಅಂದ್ಬಿಟ್ಟು ಹೋದೆ. ಇನ್ನು ನನ್ನ ಮಗ ಅಂತೂ ಮಾರ್ನಿಂಗ್ ಹೊತ್ತು ಏನು ಮಾಡ್ತಾನೆ ಅಂದರೆ, ಸ್ನಾನ ಮಾಡ್ಕೊಂಡು ಬಂದಮೇಲೆ ಟವಲ್ನೆಲ್ಲ ಹಾಸಿಗೆ ಮೇಲೆ ಹಾಕ್ಬಿಡ್ತಾನೆ. ಅವ್ರ ಡ್ಯಾಡಿ ಫಸ್ಟ್ ಆ ಥರ ಮಾಡೋರು. ಇವಾಗ ಸ್ವಲ್ಪ ಬೈದು ಅವ್ರ ಡ್ಯಾಡಿ ಒಣಗಾಕ್ತಾರೆ. ಇವಾಗ ಇವನು ಶುರು ಮಾಡ್ಕೊಂಡಿದ್ದಾನೆ. ಇನ್ನು ಅವನಿಗೂ ಸ್ವಲ್ಪ ದಿನ ಹೋಗಬೇಕು ಅವೆಲ್ಲ ಗೊತ್ತಾಗಬೇಕಂದ್ರೆ. ಇನ್ನು ಹಾಗೆ ನಾನು ಎಲ್ಲಿ ಕೆಲಸ ಮಾಡ್ತಿರ್ತೀನೋ ನನ್ನ ಮಗಳು ನೋಡಿ ನನ್ನ ಹಿಂದೆನೇ ಇರ್ತಾಳೆ. ಇನ್ನು ಅದಕ್ಕಾಗಿ ಅವಳು ಎದ್ರೆ ಕೆಲಸ ಆಗಲ್ಲ, ಕೆಲವೊಂದು ಸತಿ ಕೆಲಸ ಮಾಡೋಕ್ಕೂ ಬಿಡಲ್ಲ. ಇನ್ನು ನಾನು ಫಸ್ಟು ಗುಡ್ಸೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಹಾಗಾಗಿ ಬೆಡ್ ಸ್ಪ್ರೆಡ್ನೆಲ್ಲ ನೀಟಾಗಿ ಮಾಡಿಕೊಂಡು ಹಾಗೆ ಸ್ವಲ್ಪ ಅದ್ರ ಮೇಲೆಲ್ಲ ಒದ್ರುಕೊಂಡು ಇನ್ನಲ್ಲೆಲ್ಲ ಅರೇಂಜ್ ಮಾಡಿ ದಿಂಬುಗಳನ್ನೆಲ್ಲ ಇವಾಗ ನಮ್ಮ ಪಾಪು ಮಲಗಿದಾಗೆಲ್ಲ ಇಟ್ಟಿರ್ತೀವಲ್ಲ, ಹಾಗಾಗಿ ಎಲ್ಲ ಅರೇಂಜ್ ಮಾಡಿ ಬಂದೆ. ಇನ್ನು ನೆಕ್ಸ್ಟು ಹಾಲು. ಇನ್ನು ನೋಡಿ ನಾನಿಲ್ಲಿ ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳು ಅಡುಗೆ ಮನೆಯಿಂದ ತಂದು ಮತ್ತೆ ಎಕ್ಸ್ಟ್ರಾ ಕೆಲಸ ಕೊಡ್ತಾಳೆ. ಆ ಥರ ತೀಟೆ ಕಲ್ತ್ಬಿಟ್ಟಿದ್ದಾಳೆ ನಮ್ಮ ಸುಬ್ಬಿ. ಇನ್ನು ಬರೀ ಗುಡಿಸ್ಬೇಕಾದ್ರೆ ಕ್ಲೀನ್ ಮಾಡಬೇಕಾದ್ರಂತೂ ಕೈಗಂತೂ ಪಾತ್ರೆಗಳು ಆಟ ಸಾಮಾನುಗಳು ಬರೀ ಅವೇ ಸಿಗ್ತಾ ಇರ್ತವೆ. ನಮಗಂತೂ ಬೆನ್ನೆ ನೋವು ಬಂದ್ಬಿಡುತ್ತೆ ಬಗ್ಗಿ ಎತ್ತಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ನೋಡಿ ಎಷ್ಟು ಪ್ಲೇಟ್ಸ್ ಎಲ್ಲ ಅಡುಗೆ ಮನೆದೇ ಅವು ತೊಗೊಬಂದು ಎಲ್ಲ ಇಲ್ಲಿ ಹಾಕ್ಕೊಂಡು ಆಟ ಆಡ್ತಾಳವಳು. ಇನ್ನು ಹಾಲ್ನು ಸ್ವಲ್ಪ ಎಲ್ಲ ಒದ್ರುಕೊಂಡು ಸೋಫಾ ಮೇಲೂ ಎಲ್ಲ ಏನೇನು ಇಟ್ಟಿರ್ತಾಳಲ್ಲ ಎಲ್ಲ ಒದ್ರುಕೊಂಡು ಇನ್ನು ಅಲ್ಲೂ ಸಹ ಎಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸಿ ಒರೆಸ್ಕೊಂಡೆ. ಇನ್ನು ಈಗ ಕೆಲಸ ಎಲ್ಲ ಮುಗೀತು, ಗುಡಿಸಿ ಒರೆಸಿ ಎಲ್ಲ ಆಯಿತು. ಇನ್ನು ಹಾಗೆ ನಾನು ಮತ್ತು ಪಾಪು ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ತಿನ್ಕೊಂಡ್ವಿ. ಇವತ್ತು ಪೊಂಗಲ್ ಅಲ್ವಾ, ಇನ್ನು ಅವಳಿಗೆ ಸಪ್ರೇಟ್ ನಂಗೆ ಸಪ್ರೇಟ್ ಏನಿಲ್ಲ, ಒಂದೇ ತಟ್ಟೆಲಿ ಇಬ್ಬರು ತಿಂದ್ವಿ. ಅವಳಿಗೂ ಸ್ವಲ್ಪ ಹೊಟ್ಟೆ ಹಸ್ತಿತ್ತು, ಹಾಲೇನೂ ಕೊಟ್ಟಿರ್ಲಿಲ್ವಲ್ಲ, ಸೊ ಹಾಗಾಗಿ ಅವಳು ತಿನ್ಕೊಂಡ್ಳು. ಹಾಗೆ ಇನ್ನು ಅವಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ ನೋಡಿ, ಕೊಕಾಮೆಲಾನ್. ನಾನು ಅಡುಗೆ ಮನೆಗೆ ಹೋಗಬೇಕು, ಸೊ ಅದಕ್ಕಾಗಿ ಇವಾಗ ಹಾಕ್ಬಿಟ್ಟು ಹೋಗಿದ್ದೀನಿ. ಇವಾಗ ಅಡುಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡಬೇಕು. ಹೇಗಾಗಿದೆ ಅಂದರೆ ನನಗೆ ಅಡುಗೆ ಮನೆ ನೋಡಿದ್ರೂ ಬೇಜಾರಾಗೋಗುತ್ತೆ. ಯಾಕಂದರೆ ಅಷ್ಟು ಪಾತ್ರೆ ಇರುತ್ತೆ ತೊಳೆಯೋಕ್ಕೆ. ಪಾತ್ರೆ ತೊಳೆಯೋದೇ ಬೇಜಾರು ಕೆಲಸ. ಕಿಟಕಿ ತೆಗೆಯೋಣ. ಇನ್ನು ಆ ಪಾತ್ರೆ ತೊಳೆದು ಅಡುಗೆ ಮಾಡಬೇಕು. ಹಾಗೆ ಬನ್ನಿ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ. ಇನ್ನು ಮೇಲೆ ಬೇರೆ ಹೋಗಿ ಬಟ್ಟೆ ಒಣಗಾಕಿ ಬಂದು ಸಾಕಾಗೋಯ್ತು ಅನಿಸ್ತು. ಬಿಸಿಲು ತುಂಬ ಇದೆ. 11 o'clockಗೆಲ್ಲ ಎಷ್ಟು ಬಿಸಿಲಿದೆ ಅಂದರೆ. ಇನ್ನು ಹಾಗೆ ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ನಲ್ಲ, ಅದು ಪಾರ್ಸಲ್ ಸಹ ಮಾರ್ನಿಂಗ್ ಬಂತು. ಇನ್ನು ಏನಪ್ಪ ಅದು ಅಂತ ಅಂದರೆ, ನಾನು ಆನ್ಲೈನಲ್ಲಿ ಬ್ಲೌಸ್ ಬುಕ್ ಮಾಡಿದ್ದೆ. ಹೀಗೆ ಒಂದು ವಿಡಿಯೋ ನೋಡ್ಬಿಟ್ಟು ಬುಕ್ ಮಾಡಿದೆ. ನಾನು ಮಾಡಿರಲಿಲ್ಲ, ಅಯ್ಯೋ ಚೆನ್ನಾಗಿರುತ್ತೋ ಇರಲ್ವೋ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಿದ್ದೆ. ಆಮೇಲೆ ನೋಡೋಣ ಅಂದ್ಬಿಟ್ಟು ಒಂದು ರಿವ್ಯೂ ನೋಡಿದ್ದೆ, ರಿವ್ಯೂ ವಿಡಿಯೋ. ಹಾಗಾಗಿ ನೋಡೋಣ ಇರು ಅಂದ್ಬಿಟ್ಟು ಬುಕ್ ಮಾಡಿದೆ. ಅಂದರೆ ನೋಡಿದ್ದೆ ಬೇರೆ ಬ್ಲೌಸು, ಬುಕ್ ಮಾಡಿದ್ದೆ ಬೇರೆ ಬ್ಲೌಸು. ಸ್ವಲ್ಪ ಕಮ್ಮಿದು ನೋಡೋಣ ಫಸ್ಟು, ಆಮೇಲೆ ಬೇಕಿದ್ರೆ ಬೇರೆದು ಬುಕ್ ಮಾಡ್ಕೊಂಡು ನಮ್ಗೆ ಒಟ್ಟಿಗೆ ಅದು ಜಾಸ್ತಿ ಪ್ರೈಸ್ ಇರೋದು ಬುಕ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಅದು ಚೆನ್ನಾಗಿಲ್ಲ ಅಂದರೆ ನಾನೇ ಹಾಕ್ಕೊಳ್ದಂಗೆ ಸುಮ್ಮನೆ ಬಯಸ್ಕೊತೀನಿ ಅಂತ ಅಂದ್ಬಿಟ್ಟು ಇದು 280 rupees ಬ್ಲೌಸು. ನೋಡಿ ಎಷ್ಟು ಚೆನ್ನಾಗಿದೆ, ವರ್ಕೆಲ್ಲ ಕೊಟ್ಟಿದ್ದಾರೆ. ಅಂದರೆ ಎಂಬ್ರಾಯ್ಡ್ರಿ ವರ್ಕು. ಈ ಹಬ್ಬಗಳ ಟೈಮಲ್ಲಿ ಪ್ಲೈನ್ ಸ್ಯಾರಿ ಉಟ್ಕೊತೀವಲ್ಲ, ಈ ವರ್ಕ್ ಇಲ್ಲದೆ ಇರೋದು
ಆ ಥರದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸೈಡ್ ಮಾತ್ರ ಡಿಸೈನು, ಈ ಕಡೆ ಲೆಫ್ಟ್ ಸೈಡ್ ಏನು ಬರಲ್ಲ, ಸೆರಗಿರುತ್ತಲ್ಲ. ಸೊ ಹಾಗಾಗಿ ನಾನು 2 ಸೈಡು ಇರುತ್ತೆ ಅಂದ್ಕೊಂಡೆ. ಈ ಕಡೆ ನೋಡಿ ಪ್ಲೈನು, ಈ ಕಡೆ ರೈಟ್ ಸೈಡ್ ಮಾತ್ರ ಇದು ಫ್ರಂಟ್ ಹುಕ್. ಇದು ಸ್ವಲ್ಪ ಲೆಂತಾಗೂ ಇದೆ, ಪರವಾಗಿಲ್ಲ. ನಮ್ಗೆ ಲೆಂತ್ ಇರಬೇಕು ಸ್ವಲ್ಪ ಬ್ಲೌಸ್ಗಳು. ಇದು ಡಿಸೈನ್, ಇದು ಬ್ಯಾಕ್ ರೈಟ್ ಸೈಡು, ಲೆಫ್ಟ್ ಸೈಡ್ ಏನಿಲ್ಲ. ಈ ಕಡೆ ಸೆರಗು ಬರೋದ್ರಿಂದ ಏನಿಲ್ಲ. ಚೆನ್ನಾಗಿದೆ ಡಿಸೈನ್, ಸೇಮ್ ಡಿಸೈನು ತೋಳಲ್ಲೂ ಇರೋದು. 280 ಕೊಟ್ಟೆ ನಾನು ಬ್ಲೌಸ್ಗೆ, ಪರವಾಗಿಲ್ಲ ಅಲ್ಲ, ಚೆನ್ನಾಗಿದೆ. ಇಷ್ಟು ಕಮ್ಮಿಗೆ ಚೆನ್ನಾಗಿರೋ ಬ್ಲೌಸು. ಅದು ಬೋಟ್ ನೆಕ್, ಇದು ಫ್ರಂಟು ಮಾಮೂಲಿ ಯೂ ನೆಕ್ಕು, ಬ್ಯಾಕ್ ಸೈಡ್ ಮಾತ್ರ ಬೋಟ್ ನೆಕ್ಕು. ಅದಕ್ಕೆ ಒಂದು ಪ್ಲೈನ್ ಸ್ಯಾರಿ ಇದೆ, ಅದಕ್ಕೆ ಬ್ಲೌಸೇ ಸ್ಟಿಚ್ ಮಾಡಿಸಿಲ್ಲ. ಸೇಮ್ ಆರೆಂಜ್ ಕಲರೇ. ಸೊ ಹಾಗಾಗಿ ಅದಕ್ಕೂ ಮ್ಯಾಚ್ ಆಗುತ್ತೆ. ಇಲ್ಲ ರೆಡ್ ಸ್ಯಾರಿ ಯಾವುದೂ ಇಲ್ಲ ನನ್ನ ಹತ್ರ ಅಂದ್ಕೊತೀನಿ. ರೆಡ್ ಯಾವುದೂ ಇಲ್ಲ, ಆರೆಂಜು ಹಾಕ್ಕೋಬೋದು, ಆರೆಂಜು ಮ್ಯಾಚ್ ಆಗುತ್ತೆ. ಆರೆಂಜಿಗೆ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟಾಗಿ. ಸೊ ಹಾಗಾಗಿ ಇನ್ನೂ ಒಂದಿದೆ ಆರೆಂಜ್ ವಿತ್ ಬ್ಲ್ಯಾಕು, ಅದಕ್ಕೂ ಮ್ಯಾಚ್ ಆಗುತ್ತೆ. ಹಾಗಾಗಿ ತರಿಸ್ಕೊಂಡಿದ್ದೀನಿ. ಹೇಗೆ ಇರುತ್ತೆ ಅಂತ ವೇರ್ ಮಾಡಿದಾಗ ಒಂದ್ಸತಿ ತೋರಿಸ್ತೀನಿ ನಾನು. ಇನ್ನು ಫಿಟ್ಟಿಂಗ್ ಸ್ವಲ್ಪ ಲೂಸ್ ಇದೆ ನನಗೆ. ನಾನು ತರಿಸಿದ್ದು 32 ಸೈಜು, 32 ಸೈಜು. ಇನ್ನು ಸ್ವಲ್ಪ ಲೂಸ್ ಇದೆ, ಸ್ವಲ್ಪ ಸ್ಟಿಚ್ ಹಾಕ್ಕೊಂಬಿಟ್ಟು ಪರವಾಗಿಲ್ಲ. ಸೈಜು ನಾನು ಹಂಗೆ ಟೈಟಾಗಿ ಬರುತ್ತೇನೋ ಅಂದ್ಕೊಂಡೆ, ಒಂದು ಸೈಜ್ ಜಾಸ್ತಿ ತರಿಸ್ಬೇಕಿತ್ತು ಅಂತ ಅಂದ್ಕೊಂಡೆ. ಹಾಗೇನಿಲ್ಲ, ಸ್ವಲ್ಪ ಲೂಸ್ ಆಗಿದೆ. ಇನ್ನು ನಾನು ಸ್ಟಿಚ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಚೆನ್ನಾಗಿದೆ ಬ್ಲೌಸು ನೋಡಿ. ಏನಂದರೆ ಒಂದು ಸೈಡ್ ಮಾತ್ರ ಡಿಸೈನ್. ಇದು ಇಲ್ಲಿ ಮಧ್ಯ ಡಿಸೈನ್ ಕೊಟ್ಟಿದ್ದಾರಲ್ಲ ಈ ಥರ, ಇದು ಫುಲ್ಲಿ ರುಬ್ಬಿಡ್ಬೇಕಿತ್ತು, ಅವಾಗಿನ್ನೂ ಚೆನ್ನಾಗಿ ಬರೋದು ಬ್ಲೌಸು. ನೆಕ್ಸ್ಟ್ ಡಿಸೈನರ್ಗೆ ಹೇಳೋಣ ಹೇಗೆ ಮಾಡಿಸ್ಕೊಡ್ತಾರೆ. ಅದೇ ಹೇಗಿದೆ ಬ್ಲೌಸು. ಇನ್ನು ಹಾಗೆ ಇವತ್ತಿನ ಬ್ಲಾಗ್ ಅಂತೂ ನನಗಂತೂ ಮೇಲೆ ಹೋಗಿ ಬಂದಲ್ಲ, ಸೊ ತಲೆಯೆಲ್ಲ ನೋವು ಬಂದ್ಬಿಟ್ಟಿದೆ. ಇನ್ನು ನಮ್ಮ ಪಾಪು ಅಂತೂ ಮಲ್ಕೊಂಡು ಒಳ್ಳಾಡ್ತಿದ್ದಾಳೆ. ಅವಳಿಗೂ ಅಂತೂ ಅವರು ಮಸಾಲೆ ಮಜ್ಜಿಗೆ ಮಾಡು ಅಂತ, ಸೊ ಆ ಪೌಡ್ರೆಲ್ಲ ಮಾಡ್ಕೋಬೇಕು. ನೆನ್ನೆನೇ ಹೇಳಿದರು, ನೆನ್ನೆ ಸ್ವಲ್ಪ ಬ್ಯುಸಿ ಇದೆ ಕೆಲಸದಲ್ಲೆಲ್ಲ, ಆಗಿಲ್ಲ ಮಾಡ್ಕೊಳ್ಳೋಕ್ಕೆ. ಅಂದರೆ ಮರ್ತೋದೆ ನಾನೇ. ಹಾಗೆ ಇವತ್ತು ಮಾಡಿಕ್ಕಿರ್ತೀನಿ. ನಾನು ಇವಾಗ ಮಾಡಿಕ್ಕಿದ್ರೆ ಅವ್ರು ಬರ್ತಾರಲ್ಲ, 1 2 o'clock ಅಷ್ಟೊತ್ತಿಗೆ ಅವರು ಬರ್ತಾರೆ. ಬಿಸಿಲಿಂದ ಬಂದಿರ್ತಾರಲ್ಲ, ಸೊ ಮಜ್ಜಿಗೆ ಕುಡಿದ್ರೆ ತಂಪು ಅನಿಸುತ್ತೆ ಹೊಟ್ಟೆ. ಹಾಗಾಗಿ ಇನ್ನು ಇವಾಗ ಪಪ್ಪಾಯ ಎಲ್ಲ ತಿಂದ್ಬಿಟ್ಟಿದ್ದೀವ ಬೆಳಗ್ಗೆ, ಅದು ಬಾಡಿ ಹೀಟು. ಪಪ್ಪಾಯ ಹೀಟ್ ಹೋಗಿ ಕಿಚನ್ ಕ್ಲೀನ್ ಮಾಡಬೇಕು. ಹೇಗಿದೆ ಅಂದರೆ ಬಟಾಣಿ ಇದೆ, ಬಟಾಣಿ ತಂದಿದ್ದು ಅದು ಸ್ವಲ್ಪ ಸುಲಿಬೇಕು. ಮೊನ್ನೆ ತಂದಿದ್ರು, ಅರ್ಧ ಸುಲಿಬಿಟ್ಟು ಅರ್ಧ ಹಂಗೆ ಇಕ್ಕಿದ್ದೀನಿ, ಸುಲಿದಿಲ್ಲ. ಇವು ಬೇಜಾರಾಗೋಯ್ತು ಮೊನ್ನೆ ಸುಲಿಯೋ ಅಷ್ಟೊತ್ತಿಗೆ. ಅವರು ಅದು 3 kg ತೊಗೊಬಂದ್ಬಿಟ್ಟಿದ್ದಾರೆ. ಕಾಯಿಗಲ್ಲ 2 kg ಅಷ್ಟು ಸುಲಿದ್ಬಿಟ್ಟು ಇನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಅದು ಮಿಕ್ಕಿದ ಹಾಗೆ ಇಕ್ಕಿದ್ದೀನಿ, ಅದನ್ನು ಸುಲಿಬೇಕು. ಇನ್ಶೂರು ಈ ಸುದ್ದಿದ್ದು ತೀಟೆ. ಇನ್ನು ಅಡುಗೆ ಮನೆಗೆ ಹೋಗಕ್ಕೆ ಬಿಡ್ತಾಳೋ ಬಿಡಲ್ವೋ ನೋಡಬೇಕು. ಏನನ್ನ ತಿನ್ನೋಕೆ ಹೋಗ್ಬಿಟ್ಟಿದ್ದಾಗ ಸ್ವಲ್ಪ ಅವಳಿಗೆ ಬ್ಯುಸಿ ಇರುತ್ತೆ, ತಿನ್ನೋಕ್ಕೆ ನಾನು ಹಾಕ್ಕೊಟ್ಬಿಟ್ರೆ ಸರಿ ಹೋಗುತ್ತೆ. ಇನ್ನು ಫ್ರೂಟ್ಸನ್ನು ತರಬೇಕು. ಫ್ರೂಟ್ಸ್ ಎಲ್ಲ ಖಾಲಿ ಆಯಿತು. ಪಪ್ಪಾಯ ಒಂದಿದೆ ಅಷ್ಟೇ. ಅವಳು ಪಪ್ಪಾಯ ತಿಂದಿಲ್ಲ, ಬೆಳಗ್ಗೆ ಹಾಕ್ಕೊಟ್ಟೆ, ತಿಂದಿಲ್ಲ ಅವಳು ಪಪ್ಪಾಯ. ಸೊ ಅದಕ್ಕೆ ಇನ್ನು ನಾಳೆ ನನ್ನ ಮಗುನಿಗೆ ಸ್ಕೂಲಲ್ಲಿ ಬೇರೆ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ, 1 day ಟ್ರಿಪ್ ಅಂದ್ಬಿಟ್ಟು. ಸೊ ಹಾಗಾಗಿ ಅವನಿಗೂ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಬೇಕಲ್ಲ, ಹಾಗಾಗಿ ಅವನಿಗೂ ಫ್ರೂಟ್ಸ್ ಎಲ್ಲ ತರಬೇಕು. ಇನ್ನು ಆಫೀಸಿಂದ ಬರ್ತಾನೆ ಸಂತೂರು ತೊಗೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಪಾಪುಗೂ ಸ್ವಲ್ಪ ತಿನ್ನೋಕ್ಕೆ ಅಂತ ಕೊಟ್ಬಿಟ್ಟು, ಅವಳಿಗೆ ಡ್ರೈ ಫ್ರೂಟ್ಸು ಇಲ್ಲ ಏನಾದರೂ ಸೀಡ್ಸ್ ಇದ್ದರೆ, ಮಿಕ್ಸ್ ಸೀಡ್ಸ್ ಇರುತ್ತೆ, ಅದನ್ನು ಹಾಕ್ಕೊಡ್ತೀನಿ. ಅದಾದರೆ ಒಂದೊಂದೇ ತಿನ್ನಬೇಕಲ್ಲ, ಅದನ್ನೆಲ್ಲ ತಿನ್ನೋ ಅಷ್ಟೊತ್ತಿಗೆ ನಂಗೆ ಸ್ವಲ್ಪ ಕೆಲಸ ಏನಾದರೂ ಆಗುತ್ತೆ ಅಂದ್ಬಿಟ್ಟು ಅವಳಿಗೆ ಹಾಕ್ಕೊಟ್ಟೆ. ಇನ್ನು ಹಾಗೇ ನಾನು ಸ್ಟವ್ ಎಲ್ಲ ಒರೆಸ್ಬೇಕಿತ್ತು. ಸೊ ಹಾಗಾಗಿ ಕ್ಲೀನ್ ಮಾಡಿರಲಿಲ್ಲ ನೈಟು. ಇನ್ನು ಒಟ್ಟಿಗೆ ಇವಾಗ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡು, ನೈಟೆಲ್ಲ ಕ್ಲೀನ್ ಮಾಡಿದ್ರೆ ಬರೀ ಒರೆಸ್ಕೊಳ್ಳೋದಿರುತ್ತೆ ಅಷ್ಟೇ. ನೈಟ್ ಏನಾರ ಕ್ಲೀನ್ ಮಾಡಿಲ್ಲ ಅಂದರೆ ಈ ಥರ ಫುಲ್ಲು ಎಲ್ಲ ಉಜ್ಜಿ ಎಲ್ಲ ತೊಳ್ಕೊಬೇಕಾಗುತ್ತೆ. ಇನ್ನು ಹಾಗೆ ಎಲ್ಲ ಒರೆಸ್ಕೊಂಡು ಎಲ್ಲ ತೊಳ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ನನಗೆ ಅಡುಗೆ ಮಾಡೋದಂದರೆ ಇಷ್ಟ. ಏನಾದರೂ ವೆರೈಟಿ ಮಾಡೋಣ ಅಂತ ಅಂದ್ಬಿಟ್ಟೆಲ್ಲ ಮಾಡ್ತಾಯಿರ್ತೀನಿ. ಆದರೆ ಏನಪ್ಪ ಅಂದರೆ ಈ ಪಾತ್ರೆಗಳನ್ನ ನೆನೆಸ್ಕೊಂಡ್ಬಿಟ್ರೆ ಅಡುಗೆ ಮೇಲೂ ಇಂಟ್ರೆಸ್ಟ್ ಬರಲ್ಲ, ಆ ಥರ ಆಗೋಗುತ್ತೆ. ಅಯ್ಯೋ ಹೋಗಿ ಯಾರು ತೊಳಿತಾರೆ ಅಂದರೆ ಅವಳು ತೊಳಿತಾರೆ ಅನ್ನೋ ಥರ ಆಗೋಗಿರುತ್ತೆ.
ಅದೊಂದು ಕೆಲಸ ನನಗಿಷ್ಟ ಇಲ್ಲ. ಅದು ಮತ್ತು ಬಟ್ಟೆ ಮಡ್ಚೋದು. ಅವೆರಡೇ ಕೆಲಸ ನಮ್ಮ ಮನೇಲಿ ಜಾಸ್ತಿ ಪೆಂಡಿಂಗ್ ಆಗೋದು. ಹಾಗಾಗಿ ಕೆಲವೊಂದು ಸತಿ ಬೇಗ ಬೇಗ ಮಾಡ್ಕೊಬಿಡ್ತೀನಿ. ಕೆಲವೊಂದು ಸತಿ ಇದೇ ಥರ ಸೋಂಬೇರಿಯಾಗಿ ಸ್ವಲ್ಪ ಗುಡ್ಡೆ ಹಾಕ್ಕೊಂಡು ಜಾಸ್ತಿ ಪಾತ್ರೆಗಳನ್ನ ತೊಳ್ಕೊಳ್ಳೋ ಥರ ಮಾಡ್ಕೊತೀನಿ. ಇನ್ನು ಹಾಗೆ ಸ್ಟೌದು ಎಲ್ಲ ತೊಳೆದು ಪಾತ್ರೆನೂ ಎಲ್ಲ ತೊಳೆದು ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಇನ್ನು ಕಿಚನ್ದೆಲ್ಲ ಕೆಲಸ ಮುಗೀತು ಅಂದ್ಬಿಟ್ಟು ಆಚೆ ಹೋದೆ. ಅಷ್ಟೊತ್ತಿಗೆ ನೋಡ್ರಿ ನಮ್ಮ ಪಾಪು ಕೂತಿದ್ದವಳು ಟಿ ವಿ ನೋಡಿಕೊಂಡು ಹಾಗೆ ಮಲ್ಕೊಬಿಟ್ಟಿದ್ದಾಳೆ ಸೋಫಾ ಮೇಲೆ. ನಾನು ಇನ್ನು ಒಂದು ಕೆಲಸ ಮತ್ತೆ ಅವಳಿಗೆ ಮಲಗಿಸೋದೊಂದು ಕೆಲಸ ಮಿಕ್ತು ಅಂತ ಅಂದ್ಬಿಟ್ಟು ಅವಳನ್ನ ಎತ್ತಿ ಒಳಗೆ ಮಲಗಿಸ್ಬಿಟ್ಟು ಇನ್ನು ಸೋಫಾ ಮೇಲೆ ಮಲಗಿದ್ಲಲ್ಲ ಇನ್ನು ಒಳಗೆ ಮಲಗಿಸ್ಬಿಟ್ಟು ಇನ್ನು ಅವಳು ಹೇಗಿದ್ರೂ ಮಲಗಿದಾಳಲ್ಲ ಅಂತ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ಹೋಗ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಬಂದೆ. ಇನ್ನು ಕೆಲಸ ಎಲ್ಲ ಮುಗೀತಿದ್ದಂಗೆ ಅಡುಗೆ ಮನೆ ನೋಡೋಕ್ಕೆ ಒಂಥರ ಖುಷಿ. ಏನು ಕೆಲಸ ಎಲ್ಲ ಮುಗ್ದಿದೆಯಲ್ಲ ಇವಾಗ ಏನಾದರೂ ಮಾಡೋಣ ಅಂತ ಅನಿಸುತ್ತೆ. ಇನ್ನು ಸರಿ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದು ಇನ್ನು ಪಪ್ಪಾಯ ಬೇರೆ ಫ್ರಿಜ್ಜಲ್ಲಿತ್ತು. ಮಾರ್ನಿಂಗ್ ಕಟ್ ಮಾಡಿ ಇಕ್ಕಿದ್ನಲ್ಲ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇನ್ನು ಸರಿ ಅಂದ್ಬಿಟ್ಟು ಅದನ್ನೇ ತಿನ್ನೋಣ. ಇನ್ನು ಪಾಪುನು ಮಲಗಿದಾಳಲ್ಲ ಇನ್ನು ಅವಳು ಎದ್ದ ಮೇಲೆ ಏನಾನ ಮಾಡ್ಕೊಳೋಣ ತಿನ್ನೋಕ್ಕೆ ಅಂದ್ಬಿಟ್ಟು ಇನ್ನು ನಾನು ಪಪ್ಪಾಯನೇ ತಿಂದೆ. ಇನ್ನು ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಪಪ್ಪಾಯ ಎಲ್ಲ ತಿಂದಿದ್ವಲ್ಲ ಹಾಗಾಗಿ ಸ್ವಲ್ಪ ಬಾಡಿ ಹೀಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಕಾಫಿನ ಮಾಡ್ಕೊಂಡಿಲ್ಲ ಇವತ್ತು, ಟೀನ ಮಾಡ್ಕೊಂಡಿದ್ವಿ. ಇನ್ನು ಟೀ ಅಂದರೆ ನನಗೂ ತುಂಬಾ ಇಷ್ಟ. ಯಾಕಂದರೆ ಅದು ನಮ್ಮ ಅತ್ತೆ ಕಲಿಸಿರೋ ಹ್ಯಾಬಿಟ್ಟು. ಮಾರ್ನಿಂಗ್ ಎದ್ದಿದ ತಕ್ಷಣ ಕಾಫಿ ಕುಡಿದ್ರೆ ಇನ್ನು ನೆಕ್ಸ್ಟ್ ಬರೀ ಟೀನೇ ಆಗಿರುತ್ತೆ ಈವ್ನಿಂಗ್ವರೆಗೂ. ಇನ್ನು ಸಂತೋರು ಈವ್ನಿಂಗ್ ಹೊತ್ತು ಕಾಫಿನೇ ಕುಡಿಯೋದವರು. ಆದರೆ ನಾನೇ ಒಂದೊಂದು ಸತಿ ಬಲವಂತ ಮಾಡಿ ಕಾಫಿ ಹೀಟ್ ಆಗಿರುತ್ತೆ ಟೀ ಕುಡೀರಿ ಅಂದ್ಬಿಟ್ಟು ಟೀ ಮಾಡಿಬಿಟ್ಟು ಕೊಟ್ಬಿಡ್ತೀನಿ ನಾನು ಕುಡಿಯೋದಕ್ಕೋಸ್ಕರ. ಅವ್ರಿಗೂ ಅದನ್ನೇ ಕುಡಿಸಿರ್ತೀನಿ. ಇನ್ನು ಮಕ್ಕಳು ಸ್ಟ್ರಾಬೆರಿ ತರಿಸಿದ್ವಲ್ಲ ಹಾಗಾಗಿ ಅದನ್ನೇ ತಿನ್ಕೊಂಡು ನೋಡಿ ಮಾಷ ನೋಡ್ತಾ ಇರೋದು. ಇನ್ನಿಬ್ಬರು ಒಂದೇ ಥರ ನೋಡಿ ಇಬ್ಬರು ಇದ್ರಲ್ಲಿ ಆಟ ಆಡ್ತಾ ಒಂದೇ ಥರ ನೋಡ್ತಾ ಇದ್ದಾರೆ ಟಿ ವಿನ. ನನ್ನ ಮಗ ನನ್ನ ಮಗಳು ಅಂತೂ ಇದು ತಿನ್ನಕ್ಕೆ ಕೊಟ್ಬಿಟ್ಟು ಈ ಥರ ಟಿ ವಿ ಹಾಕ್ಕೊಟ್ಬಿಟ್ರೆ ಅಷ್ಟೇ, ಏನು ದೇವ್ರಂಥ ಮಕ್ಕಳು. ಟಿ ವಿ ಆಫ್ ಮಾಡಿದ್ರೆ ದೆವ್ವದಂಥ ಮಕ್ಕಳು ಥರ ಆಗಿರ್ತಾರೆ. ಇನ್ನು ಸ್ವಲ್ಪ ಹಾಗೆ ತರಕಾರಿಗಳೆಲ್ಲ ತರಿಸ್ಕೋಬೇಕಿತ್ತು ಹಾಗಾಗಿ ಆನ್ಲೈನಲ್ಲೇ ತರಿಸ್ಕೊಂಡಿದ್ವಿ. ಇನ್ನು ಫ್ರೂಟ್ಸು ಸ್ವಲ್ಪ ಎಲ್ಲ ಬೇಕಿತ್ತು ಹಾಗಾಗಿ ತರಿಸ್ಕೊಂಡಿದ್ದೆ. ಇನ್ನು ಹಾಗೆ ಅವನ್ನೆಲ್ಲ ಎತ್ತಿಕೊಳ್ಳೋಣ ಅಂತ ಅಂದ್ಬಿಟ್ಟು ಅವನ್ನೂ ಸಹ ಎತ್ತಿಕೊತಾ ಇದ್ದೀನೆಲ್ಲ. ಇನ್ನು ನಾನು ಅರ್ಜೆಂಟಾಗಿ ಏನಾನ ಬೇಕಂದರೆ ಆನ್ಲೈನಲ್ಲೇ ತರಿಸ್ಕೊತೀವಿ. ಇಲ್ಲ ಅಂದರೆ ಇಲ್ಲೇ ಮನೆ ಹತ್ರ ಹೋಗಿ ತೊಗೊಂಬರ್ತೀವಿ. ಇಲ್ಲಿ ಟೌನಲ್ಲೆಲ್ಲ ಬರೀ ತರಕಾರಿಗಳನ್ನೇ ಹಾಕ್ಕೊಂಡಿರ್ತಾರೆ ಫುಲ್ಲು ರೋಡ್ ಮೇಲೆ. ಹಣ್ಣು ತರಕಾರಿಯಿಂದ ಹಿಡಿದು ಎಲ್ಲ ಹಾಕ್ಕೊಂಡಿರ್ತಾರೆ, ಹೂಗಳಿಂದನೂ. ಕೆಲವೊಂದು ಸತಿ ಹೋಗಿ ಅಲ್ಲೇ ತೊಗೊಂಬರ್ತೀವಿ. ಕೆಲವೊಂದು ಸತಿ ಹೋಗೋಕ್ಕೆ ಮೂಡಿಲ್ಲ ಅನ್ನೋ ಟೈಮಲ್ಲಿ ಈ ಥರ ಮನೆಗೆ ತರಿಸ್ಕೊಂಬಿಡ್ತೀವಿ. ಇನ್ನು ಹಾಗೆ ಸ್ವಲ್ಪ ಬಟಾಣಿ ಇತ್ತಲ್ಲ ಇನ್ನು ಸಂತೂರು ಕೊಡು ಸುಲ್ಕೊಟ್ಬಿಡ್ತೀನಿ. ಎಷ್ಟು ದಿನ ಇಟ್ಟಿದ್ಯಾ, 2 ದಿನದಿಂದ ಅಲ್ಲೇ ಇದೆ ಅಂತ ಅಂದ್ಬಿಟ್ಟು ಅವ್ರೂ ಕೂತ್ಕೊಂಡು ಸುಲಿತಾ ಇದ್ರು. ನಾವು ಹಾಗೆ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ಪಾಪು ಅಂತೂ ಎಷ್ಟು ಕಿತಾಪತಿ ಏನೇನೋ ಮಾತಾಡಿಕೊಂಡು ತೀಟೆ ಮಾಡ್ಕೊಂಡಿದ್ಲು. ಇನ್ನು ಅವಳನ್ನ ನೋಡ್ಕೊಂಡು ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಬಟಾಣಿನೆಲ್ಲ ಸುಲ್ಕೊಂಡಿದ್ವಿ. ಈ ನನ್ನ ಮಗ ಅಂತೂ ಎಷ್ಟು ಬೈಕೊತಿದ್ದಾನೆ ನಮಗೆ ಅಂದರೆ, ನಾನು ಆಟ ಆಡಬೇಕಿತ್ತು ಪಾಂಡಾನ, ಇವರಿಬ್ಬರು ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ಬೈಕೊಂಡು ಅಲ್ಲೇ ಆಟ ಆಡ್ತಿದ್ದಾನೆ. ಇನ್ನಾದರೂ ಅದೇ ಗ್ಯಾಪಲ್ಲೂ ಹೋಗೋದು ಬರೋದು ಮಾಡ್ತಾ ಇದ್ದಾನೆ ನೋಡಿ. ಇನ್ನು ಅವ್ನಿಗಂತೂ ಫುಲ್ಲು ಟಯರ್ಡ್ ಅನ್ನೋದೇ ಆಗಲ್ವೇನೋ. ಎಲ್ಲಾನ ಹೋಗಿ ಬಂದರೂ ಅಷ್ಟೇ, ಇನ್ನು ಸ್ಕೂಲಿಂದ ಬಂದರೂ ಅಷ್ಟೇ, ಬಂದಿದ್ದ ತಕ್ಷಣ ಕೈ ಕಾಲು ಮುಖ ತೊಳೆದು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಮೇಲೋಗ್ತಾನೆ. ಅವನ ಕಾರ್ ಇದೆಯಲ್ಲ ಆ ಕಾರನ್ನು ಪಾರ್ಕ್ ಮಾಡ್ಬಿಟ್ಟು ಬರ್ಬೇಕು ನಾನು ನೀಟಾಗಿ. ಪಾರ್ಕಿಂಗಲ್ಲಿ ಇದೆಯೋ ಇಲ್ವೋ ಅಂತ ನೋಡ್ಕೊಬರ್ತೀನಿ ಅಂದ್ಬಿಟ್ಟು ಅಲ್ಲೋಗಿ 10 ಮಿನಿಟ್ಸ್ ನೋಡ್ಕೊಂಬಂದಮೇಲೆ ಅವ್ನು ಊಟ ಮಾಡೋದು. ಫಸ್ಟೇ ತಿನ್ನು ಅಂದರೆ ತಿನ್ನೋದೇ ಇಲ್ಲ. ಇನ್ನು ಮನೆಗೆ ಬಂದಮೇಲೆ ಇದ್ರಲ್ಲಿ ಆಟಾಡ್ತಾ ಇರ್ತಾನೆ ಇವಾಗ. ಇನ್ನು ಆ ಥರ ಅವನು ಫುಲ್ ಆ್ಯಕ್ಟಿವು. ಇನ್ನು ಮತ್ತೆ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡ್ಕೊತಾ ಇದ್ದೆ. ಇನ್ನು ಹೇಗಿದ್ದರೂ ನಾವೇ ಅಲ್ವಾ, ಸೊ ಹಾಗಾಗಿ ಚಪಾತಿ ಏನು ಜಾಸ್ತಿ ಮಾಡೋದಿರಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಹಾಗೆ ಒಂದೇ ಸತಿ ಎಲ್ಲ ಲಟ್ಟಿಸಿಕೊಂಡು ಆಮೇಲೆ ಸುಡೋಣ ಅಂತ ಅಂದ್ಬಿಟ್ಟು ಎಲ್ಲ ಲಟ್ಟಿಸಿ ಇಟ್ಕೊತಾ ಇದ್ದೀನಿ. ಈ ಥರ ಒಂದ್ರ ಮೇಲೆ ಒಂದು ಲಟ್ಟಿಸಿ ಇಟ್ಕೊಂಡ್ರೆ ಇನ್ನು ಚಪಾತಿನೂ ಸ್ವಲ್ಪ ಬೇಗ ಬೇಗ ಸುಟ್ಕೋಬೋದು. ಈ ಕಡೆ ಲಟ್ಸೋಕ್ಕೂ ಆಗೋಲ್ಲ, ಆ ಕಡೆ ಸುಡೋಕ್ಕೂ ಆಗೋಲ್ಲ, ಆ ಥರ ಆಗಲ್ಲ ಅಂತ ಅಂದ್ಬಿಟ್ಟು. ಇನ್ನು ಮಕ್ಕಳು ಬೇರೆ ಆಟ ಆಡ್ತಾ ಇದ್ರಲ್ಲ ಹಾಗಾಗಿ ಕೆಲವೊಂದು ಸತಿ ನಮ್ಮ ನಕುಲು ಸಹ ಬಂದು ಸುಡ್ತಾನೆ ಚಪಾತಿನ. ಇನ್ನು ನಾನು ಇರಲಿ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು. ನಾನು ಅಷ್ಟೊತ್ತಿಗೆ ಹೆಂಗೂ ಸುಮ್ಮನೆ ಇದ್ದಾರಲ್ಲ ಅಷ್ಟೊತ್ತು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಇನ್ನು ಹಾಗೆ ಈ ಕಡೆ ಎಲ್ಲ ಲಟ್ಸಿಟ್ಕೊಂಡಿದ್ದಾಯಿತು. ಇನ್ನು ಈ ಕಡೆ ಸುಟ್ಕೊತ ಹಾಗೆ
ಇವತ್ತು ಪಲ್ಯನೂ ಸಹ ಮಾಡ್ಕೊತಾ ಇದ್ದೆ. ಮೊಟ್ಟೆ ಪಲ್ಯ ಮಾಡೋಣ ಚಪಾತಿಗೆ ಅಂತ ಅಂದ್ಬಿಟ್ಟು. ಇನ್ನು ಚಪಾತಿ ಮತ್ತು ಮೊಟ್ಟೆ ಪಲ್ಯ ಎರಡನ್ನೂ ರೆಡಿ ಮಾಡಿ, ಇನ್ನು ಅದು ಹಾಗೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತಲ್ಲ. ಇನ್ನು ಈ ಕಡೆ ಚಪಾತಿ ಸುಡೋ ಅಷ್ಟೊತ್ತು ಪಲ್ಯನೂ ಸಹ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು ಅಟ್ ಎ ಟೈಮ್ ಎರಡೂ ಒಟ್ಟಿಗೆ ಮಾಡ್ಕೊತಾ ಇದ್ದೆ. ಇನ್ನು ಹಾಗೆ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹಾಗೆ ಹೊಸ ಹೊಸ ವೀಡಿಯೋಗಳನ್ನ ಮಾಡೋಕ್ಕೆ ನನಗೂ ಸ್ವಲ್ಪ ಮೋಟಿವ್ ಆಗುತ್ತೆ ನಿಮ್ಮ ಒಂದು ಲೈಕಿಂದ. ಇನ್ನು ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.